ಸ್ತೋತ್ರದಿಂದ ಈ ಜಗತ್ತು ಅಗಲಾಡುವುದು. ಪ್ರಾಚೀನ ಕಾಲದಲ್ಲಿ ಮದುಕೆ ಬಟ್ಟೆಗಳ ಮುಖದಂತೆ ಈಗ ನನ್ನ ವಚನ ಮಹಿಷಾಸುರನ ಬಂದು ಮಾರ್ಗವನ್ನು ನಾಶ ಮಾಡಿ ನಮ್ಮನ್ನು ಕಾಪಾಡುವುದಕ್ಕೆ ಆರುತ್ತೇನೆ ಎತ್ತುವೆನು. ನಿನ್ನ ಮೇಲೆ ಶಶಿರೇಷ್ಠನ ಇಚ್ಛೆಯಂತೆ ಆಶೀರ್ವಾದವನ್ನು ಕೊಡಬೇಕು ಮತ್ತು ತಾಯಿ ನೀನೇ ನಮ್ಮನ್ನು ಕೈ ಜಗನ್ಮಾತೆ ಚಂದ್ರಕ್ಕೆ ಮಕರಣಗಳೆಂಬ ಚಪ್ಪರ ಪಕ್ಷಿಗಳು ಆನಂದದಲ್ಲಿ ಮುಳುಗಿರುವಾಗ ನಮಗೆ ಯಾತರ ಭಯವು ಗುರುಮುಖಿಯಾದ ಮಹಿಷಾಸುರನನ್ನು ಮರಗಿಸಿ ಈ ಲೋಕದಲ್ಲಿ ಕೀರ್ತಿಯನ್ನು ಪಾಲಿಸಿ ಅಹಂಕಾರವನ್ನು ಪಸರಿಸಿ ತಮ್ಮ ಜನನಿ ಸಜ್ಜನರ ಪರಿಪಾಲನೆ ಪಾಲಕರೇ ನೀವು ನಿಚಿತ್ತರಾಗಿರ್ರಿ. ನಿಶ್ಚಿಂತರಾಗಿ ಹೇಮಗಿರಿಯಲ್ಲಿ ವಾಸಿಸರಿ. ಮೇಲೆ ದುಷ್ಟ ಮಹಿಷಾಸುರನನ್ನು ನಾನು ನೋಡಿಕೊಳ್ಳುತ್ತೇನೆ. ಈಗಿನ ಮೇಲೆ ನಿಶ್ಚಿಂತರಾಗಿರಿ. ಕಂಡು ಬೇಗನೆ ನೀವು ಮರಿಯಾಗಿರಿ. ನಾನೀಗ ರುದ್ರಧಾರಿ ದೇವಿಯ ರೂಪ ತಾಳಿ ಅವನ ಅರ್ಥ ಮಾನವನವನ್ನು ನಾಶ ಮಾಡುವೆನು. ಬೇಗನೆ ಹೋಗುವೆನಪ್ಪ ದೇವೇಂದ್ರ ಸಕಲ ಗುಣ ಸಾಂದ್ರ. ದೇವೇಂದ್ರ ಪೀಠವನ್ನು ಅಲಂಕರಿಸುವನ ವೀರರೇ ದೇವರದು ದಾನವರದು ಅಥವಾ ಎಂಥ ಸ್ವರವಿದು ದೇವತೆಗಳಲ್ಲಿ ಅವರಲ್ಲಿ ಶಿವ ಇರುವುದೇ. ಸಾರಥಿ ಆ ಗರ್ಜನೆಗೆ ಎಂಥ ಬಲಾಢ್ಯ ನಾನು ಸಿಂಹಾಸನದಿಂದ ಕೆಳಗೆ ಬಿದ್ದೆ. ಇರೋ ಗದದಂಡವು ಭೂಮಿಗೆ ಬಿದ್ದಿತ್ತು. ಏನ ವಿಚಿತ್ರವೇ ಸಾರಥಿ ಅತಿ ಸಾರಥಿ ಇವರ ಮರಿಯಾಗಿರಿ ಹಬ್ಬದೊಳಗೆ ಮುಂದೆ ಮಾಡಿ ಕಳುಹಿಸಿದಿರಿ. ಒಳ್ಳೆಯದು ಆ ಹಬ್ಬಲಿಯೊಡನೆ ವ್ಯಕ್ತ ಮಾಡಲು ಹೇಳಿದ್ದನವೇ. ಸೂರಮತಿಯಾದ ರಾಶಿ ಲೋಮನೆ ಕರೆಸಿಕೊಂಡು ಆ ಅವಳಿಗೆ ಸುರುವಿಗಾಗಿ ರಾಜ್ಯಭಾರ ಮಾಡುವರೆ ಸಾರಥಿ ಸಾರಥಿ ಎನ್ನ ಚತುರಮತಿಯಾದ ರಾಶಿ ಲೋಮನಿಗೆ ಬೇಗನೆ ಕರೆಯುವಂತನಾಗದೆ ಸಾರಥಿಯ
ಡಿ ಬರ